ನನ್ನ ಮಗನೂ ಹೋಗ್ಬಿಟ್ಟ ರಂಗಸ್ವಾಮಿ. ದುಡಿಯೋರು ಯಾರು ಇಲ್ಲ. 3 ಹೆಣ್ಮಕ್ಳು 1 ಗಂಡು. ನಿಮ್ಮ ಮನೆ ಕಟ್ಕೊಡ್ತೀವಿ, ನಿಮ್ಗೆ ಸೈಟ್ ಕೊಡ್ತೀವಿ ಹಂಗಂತ ಹೇಳಿದ್ರು, ಏನು ಕೊಟ್ಟಿಲ್ಲ ಸರ್ ನಮ್ಗೆ. ಸರ್ಕಾರದಿಂದ ನಮಗೆ ರೋಗಗಳು ಬಂದಿರೋದು ಚೆನ್ನಾಗಿ ಮಾಡಬೇಕು, ನಮ್ಗೆ ಏನಾರು ಪರಿಹಾರ ಕೊಡ್ಬೇಕು ಸರ್. ನಮ್ಮ ಜೀವನಕ್ಕೆ ನಾವು ಸತ್ತು ಬದುಕೊಂಡಿದ್ರೆ ನಾವು ಏನು ಸರ್ ಮಾಡೋಕ್ಕಾಯ್ತದೆ. ನಾವಿರೋದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿಯಲ್ಲಿರುವ ಕಿಚ್ಗತ್ ಮಾರಮ್ಮನ ದೇವಸ್ಥಾನ. 2018 ಡಿಸೆಂಬರ್ 14ರಂದು ದೇವಸ್ಥಾನದಲ್ಲಿ ವಿಷಪ್ರಸಾದ ಸೇವಿಸಿ 17 ಮಂದಿ ಮೃತಪಟ್ಟಿದ್ದರು. 119ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದರು. ಅಂದಿನ ಸರ್ಕಾರ ಸಂತ್ರಸ್ತರ ಕುಟುಂಬಗಳಿಗೆ ಸರ್ಕಾರಿ ನೌಕರಿ, ವಸತಿ, ಭೂಮಿ ಕೊಡುವುದಾಗಿ ಭರವಸೆ ನೀಡಿತ್ತು. 7 ವರ್ಷಗಳು ಕಳೆದರೂ ಇಂದಿಗೂ ಸರ್ಕಾರ ನೀಡಿದ್ದ ಭರವಸೆಗಳು ಈಡೇರಿಲ್ಲ. ಜೀವನ ಏನೂ ಇಲ್ಲ. ಕೂಲಿ ಮಾಡ್ಕೊಂಡು ಹವ್ಯನೂ ಸತ್ತೋದ, ಅಪ್ಪನೂ ಯಶ್ನಡ್ದು ಅಪ್ಪ ಸತ್ತೋದು. ಅವನು ಹೋಗಿ ಪರದೇಶ ಕಂಡಾಗ ಹೋಗಿ ಮೈಸೂರಿಗೆ ಹೋಗಿ ಕೂಲಿ ಮಾಡಿದ್ದಾರೆ. ಮುಚ್ಚಿದ ಮನೆ ಮುಚ್ಚಿಕೊಂಡೋಗದ ಸ್ವಾಮಿ. ಏನು ದಿಕ್ಕಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ ಸ್ವಾಮಿ. ನನ್ನ ಮೊಮ್ಮಗನೋಗಿ ಯಾರು ಬಂದ್ರೆ ನೀರು ಕೊಡೋರಿಲ್ಲ. ನಮ್ಮ ತಾಯಿ ಅಂತ ಮಗನ ನನ್ನ ಮಗನೂ ಹೋಗ್ಬಿಟ್ಟ ರಂಗಸ್ವಾಮಿ. ಹೀಗೆ ಮಗ ಸೊಸೆಯನ್ನು ನೆನೆದು ರೋಧಿಸ್ತಾ ಇರುವ ವೃದ್ಧೆಯ ಹೆಸರು ಪುಟ್ಟಮ್ಮ. 2018 ಡಿಸೆಂಬರ್ 14ರಂದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಗ್ರಾಮದ ಕಿಚ್ಗತ್ ಮಾರಮ್ಮನ ದೇವಾಲಯದಲ್ಲಿ ವಿಷಪ್ರಸಾದ ಸೇವಿಸಿ ದಾರುಣವಾಗಿ ಮೃತಪಟ್ಟ 17 ಮಂದಿಯ ಪೈಕಿ ಪುಟ್ಟಮ್ಮ ಅವರ ಪುತ್ರ ರಂಗನಾಥ ಹಾಗೂ ಸೊಸೆ ಗೋಪಿಯಮ್ಮ ಕೂಡ ಸೇರಿದ್ದಾರೆ. ಜೀವನದ ಇಳಿ ಸಂಜೆಯಲ್ಲಿ ಆಧಾರವಾಗಬೇಕಿದ್ದ ಮಗ ಸೊಸೆಯನ್ನು ಕಳೆದುಕೊಂಡು ಹಿರಿ ಜೀವ ಪ್ರತಿನಿತ್ಯ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇರುವ ಒಬ್ಬ ಮೊಮ್ಮಗನ ಬದುಕಿಗಾದರೂ ನೆರವು ನೀಡಿ ಅಂತ 7 ವರ್ಷಗಳಿಂದ ಅಂಗಲಾಚುತ್ತಲೇ ಇದ್ದಾರೆ ಪುಟ್ಟಮ್ಮ. ಇದು ಪುಟ್ಟಮ್ಮ ಅವರೊಬ್ಬರ ರೋದನೆಯಲ್ಲ. ಸುಳ್ವಾಡಿ ವಿಷಪ್ರಾಶನ ದುರಂತದಲ್ಲಿ ಮಡಿದ ಎಲ್ಲಾ ಕುಟುಂಬಗಳ ವ್ಯಥೆ. ತಂದೆ, ತಾಯಿ, ಅಣ್ಣ, ಅಕ್ಕ, ಮಕ್ಕಳು ಹೀಗೆ ಮನೆಗೆ ಆಧಾರ ಸ್ತಂಭವಾಗಿದ್ದ ಹಲವರು ದುರಂತದಲ್ಲಿ ಉಸಿರು ಚೆಲ್ಲಿದ್ರು. ತಂದೆ ತಾಯಿಯನ್ನು ಕಳೆದುಕೊಂಡು ಮಕ್ಕಳು ಅನಾಥರಾದ್ರು. ಹುಟ್ಟಿದ ದಿನದಂದೇ ಬಾಲಕ ಮೃತಪಟ್ಟ. ಹರಕೆ ತೀರಿಸಲು ಹೋಗಿದ್ದವರು ಹೆಣವಾದ್ರು. ಅಂದು ನಡೆದ ಘೋರ ದುರಂತದಲ್ಲಿ ಒಂದೊಂದು ಕುಟುಂಬದ್ದು ಕರಳು ಹಿಂಡುವ ಕಥೆ. ನಾವು ಪ್ರಸಾದ ತಿಂದುಬಿಟ್ಟವಿ ಸರ್. ನಮಗಿನ ತಲೆ ಸುತ್ತಲು ಬರ್ತದೆ, ಕಣ್ಣುರಿ, ಕಾಲುರಿ, ಹೊಟ್ಟೆ ನೋವು, ನಮಗೆ ನಡಿಕಾಗೋದಿಲ್ಲ, ತಲೆ ನೋವೈತದೆ ಸರ್. ನಮ್ಮ ಬಿಸಿಲಿಗೆ ಹೋಗೋಕ್ಕಾಗೋದಿಲ್ಲ ಸರ್. ನಮ್ಗೆ ಏನು ದುಡಿಯೋಕ್ಕೂ ಆಗೋದಿಲ್ಲ ಸರ್. ನಮ್ಮ ಮುಂದಕ್ಕೆ ಏನೋ ಮಾಡಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ ಸರ್. ದುರಂತ ಸಂಭವಿಸಿದಾಗ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು. ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹನೂರು ತಾಲೂಕಿನ ಬಿದರಳ್ಳಿಯಲ್ಲಿ ಸಾಂತ್ವನ ಸಭೆ ನಡೆಸಿ ಮೃತರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಹಾಗೂ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ರು. ಸರ್ಕಾರ ಏನೆಲ್ಲ ಆವಾಗ ಘೋಷಿಸುತ್ತೋ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅವರಿಗೆ ಇದೆಲ್ಲ ಮಾಡಬೇಕು, ಇಂಥವು ಮಾಡಿದ್ದೀವಿ, ಇಂಥವುಗಳನ್ನ ನಾವು ಮಾಡ್ತೀವಿ ಅಂತ ಒಂದು ಟೈಮ್ ಲೈನ್ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಪಾಪ ಈ ಜನಗಳು ಪ್ರತಿ ವರ್ಷ, ಈಗ ಮೊನ್ನೆನೂ ನೋಡಿದೆ, ಮಿನಿಸ್ಟ್ರ್ ನೋಡ್ಲಿಕ್ಕೆ ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಈಗ ಅವರಿಗೆ ಒಂದು ಇದು ಆಗಿದೆ, ಜಾಮೀನು ಆಗಿರುವುದು ಅವರಿಗೆ ತೊಂದರೆ ಆಗಿದೆ ಮಾನಸಿಕವಾಗಿ. ಅದನ್ನು ಅವರು ಪಾಪ ಯೋಚನೆ ಮಾಡ್ತಿದ್ದಾರೆ. ಸರ್ಕಾರದ ಭರವಸೆಗೆ ಬರೋಬ್ಬರಿ 7 ವರ್ಷಗಳು ತುಂಬಿದ್ದು ಇಂದಿಗೂ ಈಡೇರಿಲ್ಲ. ಘಟನೆ ನಡೆದಾಗ ತಾತ್ಕಾಲಿಕವಾಗಿ 50,000 ರೂಪಾಯಿ ಬಿಡಿಗಾಸು ಪರಿಹಾರ ನೀಡಿದ್ದು ಬಿಟ್ರೆ ಹೆಚ್ಚಿನ ಪರಿಹಾರ ಕೂಡ ನೀಡಿಲ್ಲ. ಯಾರಿಗೂ ಉದ್ಯೋಗ, ನಿವೇಶನ, ವಸತಿ ಸಿಕ್ಕಿಲ್ಲ. ತೀರಾ ಆರ್ಥಿಕ ಸಂಕಷ್ಟದಲ್ಲಿರುವ ಸಂತ್ರಸ್ತರು ನ್ಯಾಯಕ್ಕಾಗಿ ಮೊರೆ ಇಡ್ತಿದ್ದಾರೆ. 3 ದಿವಸಕ್ಕೆ ಬಣಿಗೆ ಇದ್ರಲ್ಲಿ ಒಂದು ಲೋಟ ಟೀ ಕೊಡೋರಿಲ್ಲ, ಒಂದು ಅನ್ನ ಕೊಡೋರಿಲ್ಲ ಸರ್. ಸತ್ತು ಬದುಕ್ತಾ ಇದ್ದೀವಿ. ಒಂದೇ ಸತಿ ಸತ್ತಿದ್ರಲ್ಲಿ ನನ್ನ ಮಗ ನರ್ಕೊಂಡು ಬಸ್ಕೊಂಡು ಹೋಗಿ ಸೇರಿರ್ಬಾರ್ದು. ಡೈಲಿ ಸಾಯ್ತಾ ಇದ್ದೀವಿ. ಏನು ಮಾಡೋದಿದ್ದೀನಿ. ನನ್ನ ಮೊನ್ನೆ ದಿವಸ ಹೋಗಿ 3,000 ರೂಪಾಯಿ ಆಯ್ತು ಸರ್. 3,000 ಕೊಟ್ಟು ಕೊಲೆಗಳನ್ನ ರೆಡಿ ಮಾಡಿಸ್ಕೊಂಡು ಬಂದು ತಿರ್ಗ ಮೈಸೂರಿಗೆ ಹೋಗಿದ್ರೆ ಮೈಸೂರಿಗೆ 5 ಪೈಸೆ ಇಲ್ಲ. ಮಕ್ಕಳು ನೋಡೋರಿಲ್ಲ. ವಿಷ ಸೇವಿಸಿ ಬದುಕುಳಿದವರು ನಿತ್ಯ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ದೇಹದ ಅಂಗಾಂಗಗಳ ಮೇಲೆ ವಿಷ ಗಾಢ ಪರಿಣಾಮ ಬೀರಿದ್ದು ಇಂದಿಗೂ ಹಲವು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಹೃದ್ರೋಗ, ಮೂತ್ರಪಿಂಡ ವೈಫಲ್ಯ, ಯಕೃತ್ ಸಮಸ್ಯೆ ಸೇರಿದಂತೆ ಗಂಭೀರ ಕಾಯಿಲೆಗಳಿಂದ ನರಳುತ್ತಾ ಇದ್ದು ಚಿಕಿತ್ಸೆಗೆ ಹಣ ಇಲ್ಲದೆ ನಿಸ್ಸಹಾಯಕರಾಗಿದ್ದಾರೆ. ಕೂಲಿ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಸುಸ್ತಾಯ್ತದೆ, ತಲೆನೋವು, ಆಮೇಲೆ ಆಗಾಗ ಜ್ವರ ಬರ್ತದೆ, ಕೆಮ್ಮು ಬರ್ತದೆ, ಆಮೇಲೆ ಇದ್ದಕ್ಕಿದ್ದಾಗೆ ಕುಟು ಬೆಗತ್ಕೊಂತದೆ, ಆಮೇಲೆ ಮಾತ್ರೆ ಗಿತ್ರೆ ತಿಂದರೆ ಹೊಟ್ಟೆ ನೋವಾಯ್ತದೆ, ಏನೇನೋ ತೊಂದರೆ ಕೊಡ್ತದೆ ಸಹ.
ನಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಗಾಗ ಅನಾರೋಗ್ಯ ಕಾಡೋದ್ರಿಂದ ಯಾರೂ ಕೂಲಿಗೆ ಕರೀತಾ ಇಲ್ಲ. ಕಣ್ಣು ಮಂಜಾಗ್ತಾ ಇದ್ದು ವಿಪರೀತ ನೋವು ಬಾಧಿಸ್ತಾ ಇದೆ. ದೇಹದಲ್ಲಿ ಶಕ್ತಿ ಇಲ್ಲದೆ ಕೂಲಿ ಮಾಡೋದಕ್ಕೂ ಆಗ್ತಾ ಇಲ್ಲ. ಬದುಕು ದೂಡೋದೇ ಕಷ್ಟವಾಗಿದೆ ಅಂತ ಅವಲತ್ತುಕೊಳ್ತಿದ್ದಾರೆ ಬದುಕುಳಿದವರು. ಅವನಿಗೆ ಪಾಠ ಸ್ವಲ್ಪ ಬುದ್ಧಿ ಇಲ್ಲ, ಪಾಠ ಹೊಸಿ ಮರ್ತೋಯ್ತದೆ. ಎರಡನೇ ಹೊತ್ತು ಬಂದು ಅವ ಸ್ಕೂಲ್ಗೆ ಹೋಗುವಾಗೆಲ್ಲ ಸುಸ್ತಾಯ್ತದೆ. ಮಾಸ್ಟ್ರುಗಳು ಕರೆದು ಹಿಂಗೆ ಸುಸ್ತಾಯ್ತು, ನಿನ್ನ ಮಗನಿಗೆ ಸರ್ವೇ ಸರ್ ತಾಯೇ ಬನ್ನೆಮ್ಮ, ನಿನ್ನ ಮಗನ ಕರ್ಕೊಂಡು ಹೋಗುಂತಾರೆ. ನಮ್ಮ ಆಗಾಗ ಹಾಸ್ಪಿಟ್ಲ್ಗೆ ಹೋಗೋಕೆ ನಮ್ಮ ತಾನು ದುಡ್ಡಿಲ್ಲ ಸರ್. ನಮ್ಮ ತುಂಬ ಕಷ್ಟ ಬೀಳ್ತೀವಿ. ನಮ್ಮ ಯಜಮಾನ್ರೊಬ್ಬರೇ, ಅವ್ರು ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಊಟ, ಇಲ್ಲಾಂದ್ರೆ ನಮ್ಗೆ ಊಟ ಇಲ್ಲ. ಆವಾಗ ಇರುವಾಗಲೂ ಕಷ್ಟದಿಂದ ಇದ್ದರು. ಈಗ ಇನ್ನೂ ಸ್ವಲ್ಪ ಅವ್ರಿಗೆ ಕಷ್ಟ ಜಾಸ್ತಿ ಆಗಿದೆ. ಅವರ ಮೈಯಲ್ಲಿ ರೋಗಗಳು ಪೀಡಿತವಾಗಿ ಇರ್ತದೆ, ಅದು ಸರಿಯಾಗಲಿಲ್ಲ. ಆವಾಗವಾಗ ಹಾಸ್ಪಿಟ್ಲಿಗೆ ಹೋಯ್ತಾ ಬರ್ತಾ ಇರ್ತಾರೆ. ಸರ್ಕಾರದಲ್ಲಿ ಬಂದಾಗೆಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಭರವಸೆಗಳು ಕೊಡ್ತಾರೆ. ಸೋಷಿಯಲ್ ಸರ್ವಿಸ್ನವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ, ಭೇಟಿ ಆಯ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಲ್ಯಾಂಡ್ ಕೊಡ್ತೀನಿ, ಮನೆ ಕೊಡ್ತೀನಿ, ಅವ್ರಿಗೆ ಹಾಸ್ಪಿಟ್ಲ್ ವ್ಯವಸ್ಥೆ ಮಾಡ್ತೀನಿ, ಮಕ್ಕಳನ್ನ ಓದಿಸ್ತೀನಿ, ಕೆಲಸ ಕೊಡಿಸ್ತೀನಿ ಅಂತ ನಾನಾರು ಭರವಸೆಗಳನ್ನ ಕೊಟ್ಟಿದ್ದಾರೆ. ಅದು ಏನೋ ಅಲ್ಪ ಸ್ವಲ್ಪ ಊಟ ತಿಂಡಿಗೆ ಏನೋ ಬಂದವರು ಕೊಟ್ಟಿರ್ತಾರೆ, ಕೊಡದೇ ಇರ್ತಾರೆ ಅಷ್ಟೇ ಮಾತ್ರ. ಇನ್ನೂ ಅವರಿಗೆ ಸರಿಯಾದ ಪರಿಹಾರ ಸಿಕ್ಕಲಿಲ್ಲ. ಸುಳ್ವಾಡಿ ವಿಷಪ್ರಾಶನ ದುರಂತ ನಡೆದಿದ್ದು ಆಕಸ್ಮಿಕವಲ್ಲ. ವೈಯಕ್ತಿಕ ಹಿತಾಸಕ್ತಿಗಾಗಿ ಹಾಗೂ ದೇವಸ್ಥಾನದ ಆದಾಯವನ್ನು ಕೈವಶ ಮಾಡಿಕೊಳ್ಳುವುದಕ್ಕೆ ದೇವಸ್ಥಾನದ ಟ್ರಸ್ಟ್ಗಳ ನಡುವೆ ಉಂಟಾದ ವೈಷಮ್ಯ ಘೋರ ದುರಂತಕ್ಕೆ ಕಾರಣವಾಯಿತು. ಅಂದು ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ವಿತರಿಸಲು ಸಿದ್ಧಪಡಿಸಿದ್ದ ಪ್ರಸಾದದಲ್ಲಿ ಕಿಡಿಗೇಡಿಗಳು ವಿಷ ಬೆರೆಸಿದ್ರು. ದೇವರ ಪ್ರಸಾದವನ್ನು ಕಣ್ಣಿಗೆ ಒತ್ತಿಕೊಂಡು ಸೇವಿಸಿದ್ದ ಭಕ್ತರು ದೇಗುಲದ ಆವರಣದಲ್ಲೇ ನೆರಳಾಡಿ ಪ್ರಾಣಬಿಟ್ರು. ಭಕ್ತರಿಗೆ ವಿಷ ಹಾಕಿದ ಆರೋಪದ ಮೇಲೆ ಅಂದು ಆರೋಪಿಗಳಾದ ಇಮ್ಮಡಿ ಮಹದೇವಸ್ವಾಮಿ, ಅಂಬಿಕಾ, ಮಹೇಶ್, ದೊಡ್ಡಯ್ಯ ಎನ್ನುವವರನ್ನು ಬಂಧಿಸಲಾಗಿತ್ತು. ಆರೋಪಿಗಳ ಪೈಕಿ ಪ್ರಮುಖ ಆರೋಪಿ ಇಮ್ಮಡಿ ಮಹದೇವಸ್ವಾಮಿ ಅನಾರೋಗ್ಯದ ಕಾರಣ ನೀಡಿ ಜಾಮೀನು ಪಡೆದುಕೊಂಡಿದ್ದಾರೆ. ಸ್ವಾರ್ಥ ಸಾಧನೆಗೆ ಪ್ರಸಾದಕ್ಕೆ ವಿಷ ಬೆರೆಸಿದ ಆರೋಪಿಗೆ ಜಾಮೀನು ಸಿಕ್ಕಿರೋದರ ಬಗ್ಗೆ ಸಂತ್ರಸ್ತರು ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ.